ನಮಸ್ತೆ ಅಮ್ಮ. ಹಾ ನಮಸ್ತೆ ಗುರುಜಿ. ಆ, ಆ, ನಾನು ಕನ್ನಡದಲ್ಲೇ ಹೇಳ್ಬೋದಲ್ಲ ಗುರುಜಿ ಇವತ್ತು? ಓಕೆ ಗುರುಜಿ. ಓಕೆ ಗುರುಜಿ. ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತ ಹೇಳಿ. ನಮ್ದು ನೆಲಮಂಗ್ಲ, ಬೆಂಗಳೂರಿಂದ 28 ಕಿಲೋಮೀಟರ್. ಈ ನಿಮ್ಮ ಹತ್ರ ನಾವು ಬಂದು ಮೀನ್ಸ್ ಜಾಯಿನ್ ಆಗಿ ಇದನ್ನ ಮಾಡ್ಬೇಕಂದ್ರೆ ಮೀನ್ಸ್ ನಮ್ಗೆ ತಿಳಿಸಿದ್ದು ನನ್ ಸಿಸ್ಟರ್ ಶ್ರೀದೇವಿ ನಾಗೇಶ್ ಬಾಬು ಅಂತ ಹೇಳಿ ಇದೇ ಗ್ರೂಪ್ ಅಲ್ಲಿ ಇದ್ದಾರೆ. ಅವರು ನನ್ಗೆ ತಿಳಿಸಿದ್ರು. ಬಟ್ ಇದ್ರ ಬಗ್ಗೆ ನಾವು ಕೇಳಿದಾಗೆ ಸ್ಟಾರ್ಟಿಂಗ್ ನಾನ್ ಮಾಡಬಹುದಾ ಅನ್ನೋ ಆಲೋಚನೆ ತುಂಬಾ ಜಾಸ್ತಿ ಬಂದಿತ್ತು. ಬಟ್ ಇದು ಶಿವನ ಒಂದು ಅನುಗ್ರಹದಿಂದ ನಾನ್ ಮಾಡಬಹುದು ಅಂತ ಅನ್ಕೊಂಡು ನಾನು ಮುಂದುವರೆದೆ. ಇದರಿಂದ ನನಗೆ ಬಹಳ ಅಂದ್ರೆ ಬಹಳ ಬೆನಿಫಿಟ್ ಆಯ್ತು ನಂದು ಲೈಫ್ ಅಲ್ಲಿ. ನಿಮ್ಮಂತ ಗುರೂಜಿಯ ಮಾರ್ಗದರ್ಶನದಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಆಗಿರ್ಲಿ, ಇಂತ ಒಂದು ಸೆಷನ್ ಆಗಿರ್ಲಿ ಮಾಡೋದ್ರಿಂದ ಯಾವ ರೀತಿಯಾಗಿ ಸಕ್ಸಸ್ಫುಲ್ ಆಗ್ತೀವಿ ಅನ್ನೋದಕ್ಕೆ ನೀವು ಈ ಗುರೂಜಿಯ ನಮ್ಮ ಮಾರ್ಗದರ್ಶನ ನಮಗೆ ಕಾರಣ. ಈ 24 ಡೇಸ್ ಅಲ್ಲಿ ನಾನು 4.5 kg ಕಡಿಮೆ ಆಗಿದ್ದೀನಿ. ಆಮೇಲೆ ಇಂಚ್ ತುಂಬಾ ಲಾಸ್ ಆಗಿದೆ. ನಾನು ತುಂಬಾ ಜಾಸ್ತಿ ಆಫ್ಟರ್ ಡೆಲಿವರಿ ತುಂಬಾ ನಾನು ವೇಟ್ ಜಾಸ್ತಿ ಆಗಿತ್ತು. ಈಗ ನಾನು 4.5 kg ಕಡಿಮೆ ಆಗಿದ್ದೀನಿ ಅನ್ನೋದ್ರ ಜೊತೆಗೆ ಇದು ಇಂಚ್ ಲಾಸ್ ತುಂಬಾ ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಈ ನಡುವೆ ನಾ ಮೆಟ್ಲು ಹತ್ತಿ ಬರ್ಬೇಕು ಅಂದ್ರೆ, ಇಳಿಬೇಕು ಅಂದ್ರೆ ನನ್ಗ ಆಯಾಸ ಸ್ಟಾರ್ಟ್ ಆಗ್ತಾ ಇತ್ತು. ಈಗ ಆ ಒಂದು ಪ್ರಾಬ್ಲಮ್ ಏನು ಇಲ್ಲ. ಆಮೇಲೆ ನಿದ್ದೆನು ಫಸ್ಟಿಗೆ ನಾನು ನಿದ್ದೆ ಮಾಡ್ತಿದ್ದೆ. ಬಟ್ ಫಸ್ಟಿಗೆ ನಾನು ನಿದ್ದೆ ಮಾಡೋದಕ್ಕೂ ಈಗ ನಿದ್ದೆ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅದು ನಮ್ ಗುರುಜಿ ಹೇಳ್ತಾರಲ್ಲ ಕ್ವಾಲಿಟಿ ಅಂತ ಹೇಳ್ಬಿಟ್ಟು, ಫಸ್ಟ್ ನಾವು ನಿದ್ದೆ ಮಾಡಿ ಎದ್ರು ಸಹಿತ ನಮ್ಗೆ ಅಷ್ಟೊಂದು ರಿಲ್ಯಾಕ್ಸ್ ಅನಿಸ್ತಿರ್ಲಿಲ್ಲ. ಬಟ್ ಅದಕ್ಕಿಂತ ಕಡಿಮೆ ಟೈಮ್ ನಿದ್ದೆ ಮಾಡಿ ಎದ್ರು ಸಹಿತ ಈಗ ತುಂಬಾ ಅಂದ್ರೆ ತುಂಬಾ ಫ್ರೆಶ್ ಆಗಿರ್ತೀವಿ ನಾವು. ನಮ್ದು ಬಾಡಿ ಫಿಸಿಕಲಿ ತುಂಬಾ ಮೀನ್ಸ್ ಫ್ರೀ ಆಗಿದೆ. ಇದರಿಂದ ನಮ್ಗ ಬಹಳ ಅಂದ್ರೆ ಬಹಳ ಉಪಯೋಗ ಆಗಿದೆ. ನಾವು ಈ ಗುರೂಜಿಯ ಮಾರ್ಗದರ್ಶನದಲ್ಲಿ ನೆಕ್ಸ್ಟ್ ಸೆಷನ್ ಎಲ್ಲಾನು ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ನಂದು ಫೇಸು ಇದು ಒಂದ್ ಕಲರ್ ಆಗಿತ್ತು ನಂದು ಡೆಲಿವರಿ తర్వాత. ಅದಕ್ಕೆ ಅಂತ ಹೇಳಿ ನಾನು ಸ್ಕಿನ್ ಡಾಕ್ಟರ್ ಹತ್ರ ಸಹಿತ ಸಲಹೆ ತಗೊಂಡಿದ್ದೆ. ಆದ್ರೆ ಯಾವ್ದು ಉಪಯೋಗ ಆಗಿರ್ಲಿಲ್ಲ. ಬಟ್ ಕೇವಲ ಬರೀ ಇದು ಸಂಯಮ ಮಾಡೋದ್ರಿಂದ 85% ನಂದು ಫೇಸ್ ಅಲ್ಲಿ ಗ್ಲೋ ಬಂದಿದೆ. ಮೀನ್ಸ್ ನಂದು ಮ್ಯಾರೇಜ್ ಅಲ್ಲಿ ನಾ ಯಾವ ರೀತಿ ಇದ್ದೆ 80% ಕಡಿಮೆ ಆಗಿದೆ. ಇನ್ನೂ ಒಂದು 20% ಮಾತ್ರ ಇದೆ. ಅದಕ್ಕೆ ಗುರುಜಿಯ ಮಾರ್ಗದರ್ಶನದಲ್ಲಿ ನೆಕ್ಸ್ಟ್ ಸೆಷನ್ಗಳು ನಾನು ಕಂಟಿನ್ಯೂ ಮಾಡ್ಬೇಕು ಅಂತ ತಿಳ್ಕೊಂಡಿದೀನಿ. ಬಟ್ ಜೀವನದಲ್ಲಿ ಇಂತಹ ಗುರುಜಿ ಪ್ರತಿಯೊಬ್ಬರಿಗೂ ಸಿಗಬೇಕು. ಪ್ರತಿಯೊಬ್ಬರಿಗೂ ಇಂಥ ಗುರೂಜಿ ಸಿಗೋದ್ರಿಂದ ಯಾವ ಆರೋಗ್ಯ ಸಮಸ್ಯೆನೂ ಇಲ್ಲೇ. ನಾವು ಜೀವನದಲ್ಲಿ ದುಡ್ಡು ಇವತ್ತಿಲ್ಲ ಅಂದ್ರೆ ನಾಳೆ ಯಾವತ್ತಾದ್ರೂ ದುಡಿಬಹುದು. ಆದ್ರೆ ಆರೋಗ್ಯನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ ಆಗಂಗಿಲ್ಲ. ಬಟ್ ಈ ಸಂಯಮದಿಂದ, ಆ ಶಿವನ ಅನುಗ್ರಹದಿಂದ, ಗುರೂಜಿಯ ಮಾರ್ಗದರ್ಶನದಿಂದ ನಾವು ಇವತ್ತು ಈ ಜೀವನದಲ್ಲಿ ಅದನ್ನ ಪಡೆದಿದ್ದೀವಿ ಅಂತ ಹೇಳೋಕೆ ನನ್ಗೆ ತುಂಬಾ ಸಂತೋಷ ಆಗುತ್ತೆ. ಇಂತಹ ಗುರೂಜಿ ನನಗ್ ಪಡೆದಿರೋಕೆ ನಮ್ದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಗುರೂಜಿ.